ಯಾಕೆ ಸರೋಜ ಒಂಥರ ಇದೆಯಾ? ಏನಾಯ್ತು? ಅಯ್ಯೋ 3 ದಿವಸದಿಂದ ಹುಷಾರಿಲ್ಲ, ಅದಕ್ಕೆ ಹಿಂಗೆ. ಎಷ್ಟೇ ಆದ್ರೂ ನಮ್ಮ ಮಗಳು ಮದ್ವೆ ನಿಮ್ ಸಂಬಂಧ ತಪ್ಸಕ್ಕಾಗತ್ತೆ? ಹೆಂಗೋ ಕಷ್ಟಪಟ್ಟು ಬಂದಿದ್ದಾಳೆ. ನಮ್ ಚಿರು ನಿಮ್ ಮನೆ ಅಳಿಯ ಆಗೋದಕ್ಕೆ ಅದೃಷ್ಟ ಮಾಡಿದ್ದ. ಹೌ ಆರ್ ಯು ಸಂಜನಾ? ಐಮ್ ಫೈನ್. ಸಂಜನಾ ಅಕ್ಕ ಅಂತ ಬಾಯ್ ತುಂಬಾ ಕರಿಯಮ್ಮ. ಇನ್ಮೇಲೆ ಇವರು ನಿನ್ಗೆ ಅಕ್ಕನ್ ತರ. ಸೌಂದರ್ಯಂಗ್ ಮಾತ್ರ ಅಲ್ಲ, ನಮ್ ಚಿರುಗೂ ನೀನ್ ಇಷ್ಟ ಆಗ್ತೀಯ. ಹಾ, ಮದುವೆನ ಏನಿಷ್ಟು ಸಿಂಪಲ್ ಆಗಿ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡ. ಮದುವೆ ಎಲ್ಲ ಆದ್ಮೇಲೆ ರಿಸೆಪ್ಷನ್ ನ ಗ್ರ್ಯಾಂಡ್ ಆಗಿ ಮಾಡೋಣ. ನಾನು ಅದನ್ನೇ ಹೇಳಿದ್ದೀನಿ ಮೇಡಮ್. ಮದ್ವೆ ಆಗೋದು ಇಂಪಾರ್ಟೆಂಟ್ ಅಲ್ಲ, ಮದ್ವೆ ಆದ್ಮೇಲೆ ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎಸ್, ವೆಲ್ ಸೆಡ್. ಹೊಡಿರಿ ಚಪ್ಪಾಳೆ. ನಮ್ ಮನೆಗೆ ನಿಮ್ ಮಗಳು ಸೂಪರ್ ಸೊಸೆ ಅಲ್ವಾ ಸರೋಜಾ? ಅವಳಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಚಪ್ಪಾಳೆ ಹೊಡಿಲಿಲ್ಲ. ಪುರೋಹಿತರು ಹೇಳಿ ಕಳಿಸಿದಾಗ ಬರುವಂತೆ. ಸರಿ, ಬನ್ನಿ ಮೇಡಮ್. ಇದೆಲ್ಲ ಯಾಕೆ ಬಂದಿದೆ? ಏನು ಪೂಜೆ ಇದು? ಇದ್ರ ಬಗ್ಗೆ ಸೌಂದರ್ಯನೇ ಕೇಳಬೇಕು. ನಾನಂತೂ ಏನು ಹೇಳಕ್ಕಾಗಲ್ಲಪ್ಪ. ದೀಪ ಅವ್ರು ಯಾಕೆ ಕಾಣಿಸ್ತಲ್ಲ? ಎಲ್ಲೋಗಿದ್ದಾರೆ? ದೀಪ ನಿನಗೆ ಹಾರ ತಗೊಂಬರಕ್ಕೆ ಹೋಗಿದ್ದಾಳೆ. ಹಾರನ? ಆ ದೀಪಂಗೆ ನಾನು ಚಿರುಗ್ ಇನ್ನೊಂದು ಮದ್ವೆ ಮಾಡಿಸ್ತಾ ಇರೋ ವಿಚಾರ ಯಾರು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ನನ್ನ ಹತ್ರ ಬಂದು ಕೇಳ್ತಾ ಇದ್ರು. ಆದ್ರೆ ಇವತ್ತು ಆ ಸಂಜನಾ ಚಿರು ಮುಂದೆ ಬರೋವರೆಗೂ ಇನ್ನೊಂದು ಮದ್ವೆ ಮಾಡಿಸ್ತಿರೋ ವಿಚಾರ ಚಿರುಗೆ ಗೊತ್ತಾಗ್ಬಾರ್ದು. ಹಾಗೇನಾದ್ರೂ ಅವನಿಗೆ ಗೊತ್ತಾದ್ರೆ ಈ ವಿಚಾರನ ನೀನೇ ಹೇಳಿದೆ ಅಂತ ಗ್ಯಾರಂಟಿ ಆಗತ್ತೆ. ಯಾಕಂದ್ರೆ ಚಿಕ್ಕತ್ತೆ ಅಂತೂ ಈ ವಿಚಾರನ ಅವನಿಗೆ ಹೇಳಲ್ಲ. ಇನ್ನ ದೀಪನೂ ಬಾಯ್ ಬಿಡಲ್ಲ. ಹೇಳಿದ್ರೆ ನೀನು ಮಾತ್ರ ಹೇಳಬೇಕು. ಖಂಡಿತ ಹೇಳಲ್ಲ ಸೌಂದರ್ಯ. ಹಾಗೆ ದೀಪಂಗೆ ನೀರು ಚಿರುಗೆ ಇನ್ನೊಂದು ಮದುವೆ ಮಾಡಿಸ್ತಾ ಇರೋ ವಿಷಯ ನಾನಂತೂ ಹೇಳಿಲ್ಲ. ದೇವ್ರ ಮೇಲೆ ಆಣೆ ಮಾಡಿದ್ದೀನಿ. ಆಣೆ ಪ್ರಮಾಣ ಎಲ್ಲ ನನಗೆ ಬೇಡ ಅಣ್ಣ. ಆ ದೀಪಂಗೆ ವಿಚಾರನ ಯಾರು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಈಗ ನನಗಿಲ್ಲ. ಆದ್ರೆ ನಾನೀಗ ನಿನಗೆ ಹೇಳಿರೋ ವಿಚಾರನ ನೀನೇನಾದ್ರೂ ಮಾತು ತಪ್ಪಿದ್ರೆ ಅದರ ಪರಿಣಾಮನ ನೀನೇ ಎದುರಿಸ್ಬೇಕಾಗತ್ತೆ. ಹುಷಾರ್. ಚಿರು, ಯಾಕಪ್ಪ ಇದ್ಬಿಟ್ಟೆ? ಕೂತ್ಕೋ. ತಾಳಿ ಬಾಸಿಂಗೆಲ್ಲ ಯಾಕೆ ತಂದಿಟ್ಟಿದ್ದಾರೆ? ಏನ್ ಪೂಜೆ ಇದು? ಇಲ್ಲಿ ಪೂಜೆ ನಡೀತಿದ್ಯಾ, ನನ್ನ ಮದ್ವೆ ನಡೀತಿದ್ಯಾ ಗೊತ್ತಾಗ್ಬೇಕು. ಹೌದು ಚಿರು, ಇಲ್ಲಿ ನಿನ್ ಮದ್ವೆನೇ ನಡೀತಾ ಇರೋದು. ಎಲ್ಲ ನೀನ್ ಒಳ್ಳೇದಕ್ಕೆ ಚಿರು. ನಾನು ಏನ್ ಹೇಳಿದ್ರು ಆ ಮಾತು ನೆರವೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಖಂಡಿತ ನೀವು ಹೇಳಿದ್ದನ್ನು ಕೇಳ್ತೀನಿ. ಮಾತು ಕೊಟ್ಟಿದ್ದೆ ನಿಜ, ಆದ್ರೆ ನೀವು ನಂಗೆ ಇನ್ನೊಂದು ಮದುವೆ ಮಾಡಿಸ್ತೀರಂತ ನಾನು ಅಂದ್ಕೊಂಡಿರ್ಲಿಲ್ಲ. ಯೋಚನೆ ಮಾಡಬೇಡ ಚಿರು. ನೀನ್ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದಕ್ಕೆ ನಾನು ಈ ಡಿಸಿಷನ್ ತಗೊಂಡಿರೋದು. ಸರಿ, ಕೂತ್ಕೋ. ಶಾಸ್ತ್ರ ಮುಂದುವರಿಬೇಕು. ಸಾರಿ ಅದಕ್ಕೆ, ನನ್ನಿಂದ ಇದೆಲ್ಲ ಆಗಲ್ಲ. ಮೇಡಮ್, ಏನಿದೆಲ್ಲ ನಿಮ್ಮನ್ನು ನಂಬಿತಾನೆ ನನ್ನ ಮಗಳಿಗೆ ಒಪ್ಸಿದ್ದು. ಅವನನ್ನ ಸಮಾಧಾನ ಮಾಡ್ಸೋದಕ್ಕೆ ಅವ್ರ ಹೊತ್ತಿಗೆ ಆಮೇಲೆ ಮನೆಯವರೆಲ್ಲ ಹೋಗಿದ್ದಾರೆ ತಾನೆ. ಮದುವೆ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ, ಇದೆಲ್ಲ ಸಹಜ. ಎಷ್ಟೋ ಕಡೆ ಊಟ ಸರಿ ಇಲ್ಲ ಅಂತ ಸಂಬಂಧಗಳೇ ಕಿತ್ತೋಗಿದೆ. ಮದ್ವೆ ಆಗಿರೋ ಹುಡುಗನ್ಗೆ ನಮ್ಮ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಾ ಇದೀರಲ್ಲ, ಇದು ಸರಿನಾ? ಏಯ್ ಸುಮ್ಮನಿರು. ಬಂದವ್ರ ಮುಂದೆ ಮರ್ಯಾದೆ ತೆಗಿಬೇಡ. ನಡೀತಿರೋದು ನಮ್ಮ ಮಗಳ ಮದುವೆ.
ಬೇಗ ಮದುವೆ ಆಗಲಿ ಅಂತ ಆ ದೇವ್ರನ್ನ ಕೇಳ್ಕೊ. ಮದುವೆ ಆಗೋವರೆಗೂ ನಂಗೆ ಹುಷಾರಿಲ್ಲ ಅನ್ನೋ ನೆಪದಲ್ಲೇ ಸುಮ್ಮನೆ ಇದ್ಬಿಡು. ಅಲ್ಲ ಸಂಜನಾ, ಇಷ್ಟೊತ್ತಾದ್ರೂ ಯಾರು ನನ್ನ ಮಂಟಪದ ಹತ್ರ ಕರಿತಾ ಇಲ್ವಲ್ಲ, ಯಾಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅಲ್ಲಿ ಮಂಟಪದ ಹತ್ರ ಏನಾದ್ರೂ ಗಲಾಟೆ ನಡೀತಿದ್ಯಾ ಅಂತ ಅನುಮಾನ ಬರ್ತಿದೆ. ಇಲ್ಲಿಗೇನಾದ್ರೂ ನರಸಿಂಹ ಬಂದಿದಾನಾ? ಯಾರಾದ್ರೂ ಹೋಗಿ ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೊಂಡ್ ಬರ್ತೀರಾ? ಇರು, ನಾನೇ ಹೋಗಿ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರ್ತೀನಿ. ಇದು ಚಿರೋರಲ್ಲಿ ನೀನೆ ಚಿರುಗ್ ತಲೆ ಕೆಡಿಸಿ ಅವನು ನಾವು ಓಡೋಗೋ ಥರ ಮಾಡಿದ್ಯಾ? ಈಗ ಸಮಾಧಾನನಾ? ಏನೇನೋ ಮಾತಾಡ್ಬೇಡಿ ಸರ್. ಚಿರು ಅವ್ರನ್ನ ಮತ್ತೆ ನಿಮ್ಮ ಮಗಳನ್ನ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಮೇಡಮ್ ಮಾತು ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ನಾನು ಯಾಕೆ ಅವ್ರನ್ನ ಹೋಗಕ್ಕೆ ಹೇಳಿ? ಯಾರು ಗೊತ್ತು, ನೀನ್ ಮದುವೆ ಆಗಿರೋನ್ನ ನನ್ನ ಮಗಳು ಮದುವೆ ಆಗ್ತಿದ್ದಾಳಲ್ಲ, ಒಟ್ಟೆ ಅವ್ರಿಗೆ ಮಾಡಿರ್ಬೋದು. ರೀ ಸುಮ್ನಿರಿ. ನೋಡಮ್ಮ ದೀಪ, ಚಿರು ಯಾಕೋ ಎದ್ದು ಹೋಗಿದ್ದಾನೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ದೀಪು, ನೀನ್ ಇಲ್ಲಿದ್ಯಾ? ಚಿರು ಅವರು ಎದ್ದೋದ್ರು ಅಂತ ಅಂತಿದ್ದಾರೆ. ಯಾಕೆ, ಏನಾಯ್ತು? ಚಿರುಗೆ ಮದುವೆ ಇಷ್ಟ ಇಲ್ವಂತೆ. ಏನ್ ಹೇಳ್ತಿದ್ದೀರಾ? ಹೌದಮ್ಮ, ಅದೇ ಕಾರಣಕ್ಕೆ ಕೋಪ ಮಾಡ್ಕೊಂಡು ಎದ್ದು ಹೊರಟೋಗಿದ್ದಾನೆ. ನೀನು ಬರ್ಬೇಕಂತೆ, ನಿನ್ ಜೊತೆ ಅವನು ಮಾತಾಡ್ಲೇಬೇಕಂತೆ, ಕಾಯ್ತಾ ಇದ್ದಾನೆ. ಎಲ್ಲಿದ್ದಾರೆ? ಯಾವುದೇ ಕಾರಣಕ್ಕೂ ಅವನನ್ನ ಮದುವೆಗೆ ಒಪ್ಸಕ್ ಹೋಗ್ಬೇಡ. ಅವ್ರು ಎಲ್ಲಿದ್ದಾರೆ? ನಡಿ. ಸಂಜನಾ,